ಸಂಧ್ಯಾ ಅವ್ರು ಯಾಕೆ ಶಿವಣ್ಣನ ಪರವಾಗಿ ನಿಂತು ನನ್ನ ವಿಚಾರಣೆಗೆ ಅಡ್ಡಿ ಮಾಡಾಕತ್ತಾರ? ನಾನು ಕರ್ತವ್ಯದಾಗ ಹೆಂಗದೀನಿ ಅನ್ನೋದು ಅವರಿಗೆ ಚೊಲತ್ನಂಗೆ ಗೊತ್ತೈತಿ. ಆದರೂ ಯಾಕೆ ಹಿಂಗೆ ಮಾಡಾಕತ್ತಾರ? ನೀವು ಕರ್ತವ್ಯದಲ್ಲಿ ಎಷ್ಟು ಸಿನ್ಸಿಯರ್ ಅಂತ ನನಗೆ ಗೊತ್ತು. ಆದರೆ ಆ ಸಿನ್ಸಿಯಾರಿಟಿ ಇನ್ನೊಬ್ರಿಗೆ ಎಷ್ಟು ತೊಂದರೆ ಕೊಡುತ್ತೆ ಅಂತ ನೀವು ಯೋಚನೆ ಮಾಡಬೇಕಿತ್ತು. ನಾನು ಬರೋಬ್ಬರಿ ಯೋಚನೆ ಮಾಡಿನ ಆ್ಯಕ್ಷನ್ ತಗೊಂಡಿದ್ದು. ಶಿವಣ್ಣನ ಅಷ್ಟು ಖಾತ್ರಿಯಾಗಿ ನಾನ ಕೊಲೆ ಮಾಡಿದೆ ಅಂತ ಅವನ ಹೇಳಬೇಕಾದ್ರೆ ಇದ್ರಾಗ ನಾನೇನು ಮಾಡೋಕ್ಕಾಕೈತಿ? ಹಾಗಾದ್ರೆ ಯಾರು ಬಂದು ಏನು ಹೇಳಿದ್ರು ನಂಬಿಡ್ತೀರಾ? ನಾಳೆ ದಿನ ನನ್ನ ಬಗ್ಗೆ ಯಾರಾದರೂ ತಪ್ಪಾಗಿ ಮಾತಾಡಿದ್ರೆ ಅದನ್ನು ನಂಬಿಡ್ತೀರಾ ಅಲ್ವಾ? ನಂಬಿದ್ರು ನಂಬಿಡ್ತೀರಾ ಬಿಡಿ. ಎಷ್ಟೇ ಆದರೂ ನಿಮ್ದೆಲ್ಲ ಅನುಮಾನದ ಬುದ್ಧಿ ಅಲ್ವಾ? ನಾವು ಅನುಮಾನ ಪಡೋದು ಕಳ್ಳರ ಮೇಲಷ್ಟೇ, ನಮ್ಮವ್ರ ಮೇಲಲ್ಲ. ಆದ್ರೆ ನಮ್ಮವರೆಲ್ಲ ನಾನ ಕಳ್ಳ ಅಂತ ಹೇಳ್ತಿರ್ಬೇಕಾದ್ರೆ ಅನುಮಾನ ಪಡೆದ ಬೇರೆ ಏನು ದಾರಿ ಹಿಡಿತೈತಿ? ಒಬ್ಬ ಮನುಷ್ಯ ಜೀವನದಲ್ಲಿ ಜಿಗುಪ್ಸೆ ಬಂದು ತಾನು ಸಾಯ್ಬೇಕು ಅಂತ ಬಯಸಿದ್ರೆ ಅವನು ಸಮುದ್ರದಲ್ಲಿ ಜಿಗಿಬೇಕಂತೆ.